ಆರ್ಎಸ್ಎಸ್ ಅಂಕುಶ ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಮರವನ್ನೇ ಸಾರಿದ್ದಾರೆ. ಒಂದು ಕಡೆ ಕೋರ್ಟ್ ಮೆಟ್ಟಿಲೇರಿದೆ ಈ ಒಂದು ಪಥಸಂಚಲನ ವಿಚಾರ. ಮತ್ತೊಂದು ಕಡೆ 10 ಸಂಘಟನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಶಾಂತಿ ಸಭೆಗೂ ಆಹ್ವಾನವನ್ನ ನೀಡಲಾಗಿದೆ. ಹಾಗಾದ್ರೆ ಶಾಂತಿ ಸಭೆಗೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದರ ಜೊತೆಗೆ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ನ ಮಾಹಿತಿಯನ್ನ ಕೇಳಿದ್ದಾರೆ. ಅವರ ಆಸ್ತಿಯ ವಿವರವನ್ನ ಬಹಿರಂಗಪಡಿಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದೇ ಆಚೆ ಮನೆಯಲ್ಲಿ ಒಬ್ಳು ವಿದ್ಯಾರ್ಥಿ ಇದ್ಲು. ಅವಳಿಗೆ 6ನೇದಾಗಿ 7ನೇದು ಗರ್ಭಿಣಿ. ಅವರು ಹೋಗಿ ಕೇಳಿದ್ರ ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕೆ ಆಗುತ್ತಾ? ಪ್ರಭಾಕರ್ ಭಟ್ ಇದು ಅಬಹುದಲ್ಲ, ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿ ಇವರೆಲ್ಲರೂ. ಈಗ ನಿಮ್ಮ ಮಕ್ಕಳು 5 ವರ್ಷನ 6 ವರ್ಷನ 8 ವರ್ಷನ 10 ವರ್ಷ ಇರ್ಬೋದು. ಆ ಮಕ್ಕಳು ಉಳಿಬೇಕಾದ್ರೆ ಸಂಖ್ಯೆ ಬೇಕೇ ಬೇಕು. ಇಂಥ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ, ಅವೆಲ್ಲ ನೋಂದಣಿ ಆಗ್ಯಾವ. ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ, ಎಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರ್ಸ್ಯಾರ. ಇದು ಚಿತ್ತಾಪುರದ ಕದನ. ಇದು ಸದ್ಯಕ್ಕೆ ಮುಗಿಯದ ಕದನ. ಈ ಕದನ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ನಿಲ್ಲೋ ಸೂಚನೆಯು ಸದ್ಯಕ್ಕೆ ಸಿಕ್ತಾಗಿಲ್ಲ. ಕದನ ನಿಲ್ಲೋ ಲಕ್ಷಣಗಳು ಗೋಚರಿಸಿದ್ರು. ಕದನ ನಿಲ್ಲುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕಾಗಲ್ಲ. ಆದ್ರೆ ಈಗ ಇದೇ ಕದನದಲ್ಲಿ ದಾಳಿ ಪ್ರತಿದಾಳಿ ನಡೀತಾಗಿದೆ. ಬಿಜೆಪಿ ಮೇಲೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮೇಲೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸ್ತಾಗಿದ್ದಾರೆ. ಇದಷ್ಟೇ ಅಲ್ಲ, ವಿವಿಧ ಸಂಘಟನೆಗಳು ಕೂಡ ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸೋಕೆ ಮುಂದಾಗಿವೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡದೇ ಇರೋದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಅಂದುಕೊಂಡಿರೋ ಬಿಜೆಪಿ ಮತ್ತು ವಿವಿಧ ಸಂಘಟನೆಗಳು ಹರಿಹಾಯ್ತಿವೆ. ಇದೆಲ್ಲದರ ನಡುವೆ ಕೋರ್ಟ್ನಲ್ಲಿ ನಡೆಯೋ ವಿಚಾರಣೆ ಮತ್ತು ಜಿಲ್ಲಾಧಿಕಾರಿಯ ಸಂಧಾನ ಕುತೂಹಲ ಮೂಡಿಸ್ತಿವೆ. ಚಿತ್ತಾಪುರ ಪಥಸಂಚಲನ ಫೈಟ್ ಮುಂದುವರಿಯುತ್ತಲೇ ಇದೆ ಕದನ. ಆರ್ಎಸ್ಎಸ್ನ ಹೋರಾಟಕ್ಕೆ ಮುನ್ನುಡಿ ಬರೆಯುತ್ತ ಅಕ್ಟೋಬರ್ 28ರ ಶಾಂತಿ ಸಭೆ. ಚಿತ್ತಾಪುರ 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 ಎಲ್ಲೆಡೆ ಚಿತ್ತಾಪುರದ್ದೇ ಸದ್ದು. ರಾಜ್ಯದ ಎಲ್ಲೆಡೆ ಚಿತ್ತಾಪುರದ ಬಗ್ಗೆಯೇ ಚರ್ಚೆ. ರಾಜ್ಯ ಬಿಟ್ಟು ಹೊರಗೆ ಹೋದ್ರೂ ಸಹ ಚಿತ್ತಾಪುರದ ಬಗ್ಗೆಯೇ ಮಾತು. ಇದೀಗ ಎಲೆಕ್ಷನ್ ನಡೀತಾಗಿರೋ ಬಿಹಾರಕ್ಕೆ ಹೋದ್ರು, ದಿಲ್ಲಿಗೆ ಹೋದ್ರು, ಚಿತ್ತಾಪುರದ ಬಗ್ಗೆಯೇ ದೊಡ್ಡ ಡಿಸ್ಕಷನ್ ನಡೀತಾಗಿದೆ. ಚಿತ್ತಾಪುರದಲ್ಲಿ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಅವಕಾಶ ಸಿಗತ್ತಾ ಸಿಗಲ್ವಾ? ನಮಗೂ ಪರೇಡ್ಗೆ ಅವಕಾಶ ಕೊಡಿ ಅಂತ ಹೇಳ್ತಾಗಿರೋ ದಲಿತ ಪ್ಯಾಂಥರ್ಸ್ ಮತ್ತು ಭೀಮ್ ಆರ್ಮಿ ಕತೆ ಏನಾಗತ್ತೆ ಅನ್ನೋದು ಕುತೂಹಲ ಮೂಡಿಸ್ತಿದೆ. ಇದರ ಜೊತೆಗೆ ಪಥಸಂಚಲನದ ವಿಚಾರವಾಗಿ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ. ಪಥಸಂಚಲನದ ವಿಚಾರವಾಗಿ ಸಂಧಾನ ಮಾಡಿ ನಂತರ ಕೋರ್ಟ್ಗೆ ಬನ್ನಿ ಅಂತ ಕೋರ್ಟ್ ಹೇಳಿದೆ. ಆದ್ದರಿಂದ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದರ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ. ಚಿತ್ತಾಪುರದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಕೋರ್ಟ್ ಮಾತ್ರ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡ್ತಾನೇ ಇದೆ. ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಕೊಡೋಕೆ ತಾಲೂಕು ಆಡಳಿತ ನಿರಾಕರಿಸಿದ ಮೇಲೆ ಆರ್ಎಸ್ಎಸ್ ಕೋರ್ಟ್ ಮೊರೆ ಹೋಗಿತ್ತು. ನಮಗೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಿತ್ತು. ಆದ್ರೆ ಸರ್ಕಾರ ಕೂಡ ತಮ್ಮದೇ ಆದ ಪ್ರತಿವಾದ ಮಂಡನೆ ಮಾಡಿತ್ತು. ಯಾಕೆ ಅವಕಾಶ ಕೊಡೋಕಾಗಲ್ಲ ಅಂತಾನೂ ಹೇಳಿತ್ತು. ಇದನ್ನೆಲ್ಲ ಕೇಳಿಸಿಕೊಂಡ ಕೋರ್ಟ್ ಮತ್ತೊಂದು ಬಾರಿ ಅರ್ಜಿ ಸಲ್ಲಿಸೋಕೆ ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿತ್ತು. ಅಕ್ಟೋಬರ್ 24ಕ್ಕೆ ಮತ್ತೆ ವಿಚಾರಣೆ ನಡೆಸಿತು. ಆಗ ಅಕ್ಟೋಬರ್ 28ಕ್ಕೆ ಸಂಧಾನ ಸಭೆ ನಡೆಸಿ ನಂತರ ವಿಚಾರಣೆಗೆ ಹಾಜರಾಗಿ ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ಈಗ ಶಾಂತಿ ಸಭೆ ಏನಾಗತ್ತೆ? ಆ ಶಾಂತಿ ಸಭೆಯಲ್ಲಿ ತಗೊಳ್ಳೋ ನಿರ್ಧಾರಕ್ಕೆ ಎಲ್ಲಾ ಸಂಘಟನೆಗಳು ಒಪ್ಕೋತಾವ ಅನ್ನೋದೇ ಕುತೂಹಲಕಾರಿಯಾಗಿದೆ. ಶಾಂತಿ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಶಾಂತಿ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಎಲ್ಲಾ ಸಂಘಟನೆಗಳು ಬರ್ತಾವೆ ಅನ್ನೋದು ಗೊತ್ತಿಲ್ಲ. ಆ ನಂತರ ನಡೆಯೋ ವಿಚಾರಣೆ ಕೂಡ ಏನಾಗುತ್ತೆ ಅನ್ನೋದು ಇನ್ನೂ ನಿಗೂಢವಾಗಿದೆ.
ಒಂದ್ ಕಡೆ ಇಷ್ಟೆಲ್ಲಾ ಕುತೂಹಲಗಳಿವೆ, ಮತ್ತೊಂದೆಡೆ ದೊಡ್ಡ ಜಟಾಪಟಿಯೇ ನಡೆಯುತ್ತಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ಒತ್ತಾಯಿಸ್ತಾಗಿದ್ರೆ, ನೋಡೋಣ ಕೋರ್ಟ್ ಅವಕಾಶ ಕೊಟ್ರೆ ಪಥಸಂಚಲನ ನಡೆಸಲಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ಸಿಗರು. ಈ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಮುಖಂಡರು ಆಕ್ರೋಶ ಹೊರಹಾಕ್ತಾಗಿದ್ದಾರೆ. ಕಾಂಗ್ರೆಸ್ ಅನ್ನು ಹಿಂದೂ ವಿರೋಧಿ ಅಂತ ದೂಷಿಸ್ತಾಗಿದ್ದಾರೆ. ಈಗ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸೋ ಮಾತಾಡ್ತಿರೋ ಕಾಂಗ್ರೆಸ್ ವಿರುದ್ಧವೇ ಕಿಡಿಕಾರಿದ್ದಾರೆ. ಈಗ ಅವರು ಮತ್ತೆ ನಿಷೇಧ ಹೇಳಲಿಕ್ಕೆ ಭಾರಿ ಒಳ್ಳೆಯದಾಗಿದೆ. ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ದು ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ಎಲ್ಲ ಹಂತದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತಯಾರಾಗಿರುವಂಥ ಜನ RSS ಅಂತ ನೀವು ಅದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದೀರಾ? ಅವರಿಗೆ ನೆನಪಿಲ್ಲ ಖರ್ಗೆಗೆ, ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೌದಲ್ವ ಅಂತ. ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯೋದು ಖಾಯಂ ಅಂತಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ನವೆಂಬರ್ 2ರಂದು ಪಥಸಂಚಲನ ನಡೆಯುತ್ತೆ, ಅದನ್ನ ನಿಷೇಧ ಮಾಡೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಇದರ ಜೊತೆಗೆ ಕೋಮು ಭಾವನೆ ಕೆರಳಿಸೋ ಮಾತುಗಳನ್ನ ಆಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದೇ ಕಾರಣಕ್ಕೆ ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಮಾಡಿರೋದಾಗಿ ಆರೋಪ ಮಾಡಿ ಪ್ರಭಾಕರ್ ಭಟ್ ವಿರುದ್ಧ ದೂರು ನೀಡಲಾಗಿದೆ. ಇಷ್ಟಕ್ಕೂ ಪ್ರಭಾಕರ್ ಭಟ್ ಹೇಳಿದ್ದೇನೋ ಗೊತ್ತಾ? ಇಲ್ಲೊಮ್ಮೆ ನೋಡಿ. ಅದೇ ಆಚೆ ಮನೆಯಲ್ಲಿ ಒಬ್ಳು ವಿದ್ಯಾರ್ಥಿ ಇದ್ಲು, ಅವಳಿಗೆ 6ನೇದಾಗಿ 7ನೇದು ಗರ್ಭಿಣಿ ಅವಳು. ಅವರು ಹೋಗಿ ಕೇಳಿದ್ರ? ಕೇಳೋ ಧೈರ್ಯನೇ ಇಲ್ಲ. 2ನೇದು ಅವರು ಹೇಳ್ತಾರೆ ಅದು ಅಲ್ಲನಿಗೋಸ್ಕರ ಅಂತ. ನಮ್ಮ ಮಕ್ಕಳು ಯಾವುದಕ್ಕೋಸ್ಕರ? ಅಲ್ಲನಿಗೋಸ್ಕರ. ನೀವೆಲ್ಲೇನಾದ್ರು ಮಾಲಿಂಗೇಶ್ವರಗೋಸ್ಕರ ಅಂತ ಯೋಚನೆ ಮಾಡಿದಿರಾ? ಈ ದೇಶಕ್ಕೋಸ್ಕರ ನನ್ನ ಮಗುವನ್ನು ಕೊಡ್ತೇವೆ ಅಂತ ಯೋಚನೆ ಮಾಡಿದಿರಾ? ಈ ದೇಶ ಉಳಿಬೇಕಾದ್ರೆ, ನಿಮ್ಮ ಮನೆ ಉಳಿಬೇಕಾದ್ರೆ, ನಿಮ್ಮ ಮಕ್ಕಳು ಉಳಿಬೇಕಾದ್ರೆ ನೆನಪಿಟ್ಕೊಳ್ಳಿ. ಈಗ ನಿಮ್ಮ ಮಕ್ಕಳು 5 ವರ್ಷನ, 6 ವರ್ಷನ, 8 ವರ್ಷನ, 10 ವರ್ಷ ಇರ್ಬೋದು. ಆ ಮಕ್ಕಳು ಉಳಿಬೇಕಾದ್ರೆ ಸಂಖ್ಯೆ ಬೇಕು. ಕೇಳಿಸ್ಕೊಂಡ್ರಲ್ಲ, ಇದು ಪ್ರಭಾಕರ್ ಭಟ್ ಹೇಳ್ತಿರೋ ಮಾತು. ಇದೇ ಹೇಳಿಕೆಯನ್ನ ಇಟ್ಕೊಂಡು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಮಾಡಿರುವ ಆರೋಪದ ಹಿನ್ನೆಲೆ ಈಶ್ವರಿ ಪದ್ಮುಂಜ ಎಂಬುವವರು ದೂರು ದಾಖಲಿಸಿದ್ದು, ಸದ್ಯ ಅವರ ದೂರಿನ ಆಧಾರದ ಮೇಲೆ FIR ದಾಖಲಿಸಲಾಗಿದೆ. BNS ಕಾಯ್ದೆ 79, 196, 290, 302 ಹಾಗೂ 3 ಕಲಂ 5ರಡಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸ್ತಾಗಿದ್ದಾರೆ. ಕಲ್ಲಡ್ಕಾಗೆ ಪ್ರಿಯಾಂಕ್ ವಾರ್ನಿಂಗ್, RSS ದೇಣಿಗೆ ಬಗ್ಗೆ ಪ್ರಶ್ನೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ಕೋಮು ದ್ವೇಷ ಕೆರಳಿಸೋ ಭಾಷಣ ಮಾಡಿರೋ ಆರೋಪವು ಕೇಳಿ ಬಂದಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತಾಡಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಇವರು RSSನಲ್ಲಿ ಮಾತನಾಡಿದಂತೆ ಸಾರ್ವಜನಿಕವಾಗಿ ಮಾತಾಡೋಕೆ ಹೋದ್ರೆ ಆಗಲ್ಲ. ಕಲ್ಲಡ್ಕ ಅಲ್ಲ, ಅವರಪ್ಪ ಆದ್ರೂ ಕಾನೂನು ಪ್ರಕಾರವೇ ನಡೆದುಕೊಳ್ಳಬೇಕು. RSS ದೇವರಿಗಿಂತ ದೊಡ್ಡವರಾಗಿ ಬಿಟ್ಟಿದೆಯಾ? RSSಗೆ ದೇಣಿಗೆ ಕೊಡುವವರು ಯಾರು? ಮಾಹಿತಿ ಕೊಡಬೇಕಲ್ವಾ? ದೇವಸ್ಥಾನದ ಹುಂಡಿಗೆ ಲೆಕ್ಕಾಗಿಡ್ತೇವೆ ಅಂತಹದ್ರಲ್ಲಿ ಇವರಿಗೆ ಎಲ್ಲಿಂದ ದೇಣಿಗೆ ಬರುತ್ತೆ ಅನ್ನೋದನ್ನ ತಿಳಿಸ್ಬೇಕಲ್ವಾ? ಹಾಗಾದ್ರೆ RSS ದೇವರಿಗಿಂತ ದೊಡ್ಡವರಾಗಿ ಬಿಟ್ರ ಅಂತ ಕಿಡಿಕಾರಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಇಸ್ ಈ ಅಬೌವ್ ದ ಲಾ? ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರೇನ್ರಿ ಇವರೆಲ್ಲರೂ? ಮಾಡಲಿ ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋದರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ. ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಕಲ್ಲಡ್ಕ ಪ್ರಭಾಕರ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು. RSS ನೋಂದಣಿಯಾಗದ ವಿಚಾರವಾಗಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡಿದ್ದಾರಲ್ಲ, ಆಗೆಲ್ಲ ನೋಂದಣಿಯಾಗತ್ತ. 100 ವರ್ಷದ ಹಿಂದೆಯೇ ಯಾರು RSS ನೋಂದಣಿಯಾಗಿದ್ಯಾಗಿಲ್ವಾ ಅನ್ನೋದು ಕೇಳಿರ್ಲಿಲ್ಲ, ಆದ್ರೆ ಈಗ ಕೇಳ್ತಾಗಿದ್ದಾರೆ. ಈ ರೀತಿ ಕೇಳೋಕೆ ಇವರು ಯಾರು? ಅವರು ಏನು ಮಾಡ್ತಾರೆ ಮಾಡ್ಲಿ,
ಇನ್2 ವರ್ಷ ಹಾರಾಡ್ತಾರೆ, ಆಮೇಲೆ ನಾವು ಬರ್ತೇವೆ ಎಂದಿದ್ದಾರೆ ಯತ್ನಾಳ್. ಇವೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ, ಅವೆಲ್ಲ ನೋಂದಣಿ ಆಗ್ಯಾವತ್ತಾನ? ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ, ಇವೆಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರ್ಸ್ಯಾರ? ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ 100 ವರ್ಷದಿಂದ ಯಾರು ಕೇಳಲ್ಲ, ಇವ್ರು ಯಾರು ಕೇಳೋರು? ನೋಡ್ರಿ, ಅವ್ರು ಏನು ಮಾಡ್ತಾರೆ ಮಾಡಲಿ, ಇನ್ನೊಂದು 2 ವರ್ಷ ಹಾರಾಡ್ತಾರ, ಮುಂದೆ ನಾವು ಬರ್ತೀವಿ. ಒಂದು ಕಡೆ RSS ಪಥಸಂಚಲನಕ್ಕೆ ಸಿದ್ಧತೆಗಳಾಗ್ತಿದೆ. ಕೋರ್ಟ್ ಅವಕಾಶ ಕೊಟ್ರೆ ಅದ್ಧೂರಿಯಾಗಿ ಪಥಸಂಚಲನ ನಡೆಸಬೇಕು ಅಂತ RSS ತೀರ್ಮಾನ ಮಾಡಿದೆ. ಮತ್ತೊಂದು ಕಡೆ ನಮಗೂ ಪರೇಡ್ಗೆ ಅವಕಾಶ ಕೊಡಿ ಅಂತ 10 ಸಂಘಟನೆಗಳು ಅರ್ಜಿ ಹಾಕಿವೆ. ಈ ಅರ್ಜಿಗಳನ್ನು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಸಲಾಗ್ತಿದೆ. ಇದರ ಜೊತೆಗೆ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ಇರೋದ್ರಿಂದ ಎಲ್ಲ 10 ಸಂಘಟನೆಗಳಿಗೂ ಕಲಬುರಗಿ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ದಾರೆ. ಅಕ್ಟೋಬರ್ 28ರ ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಬರುವಂತೆ ಸೂಚನೆ ನೀಡಲಾಗಿದ್ದು, ಒಂದು ಸಂಘಟನೆಯಿಂದ ಗರಿಷ್ಠ 3 ಜನರು ಸಭೆಗೆ ಆಗಮಿಸುವಂತೆ ಸೂಚಿಸಲಾಗಿದೆ. ಆ ಸಭೆಯೇ ಪರೇಡ್ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ. RSS ವಿಚಾರವಾಗಿ ದಾಳಿ ಪ್ರತಿದಾಳಿ ಮುಂದುವರಿಯುತ್ತಿದೆ. ಚಿತ್ತಾಪುರದಲ್ಲಿ ಪರೇಡ್ಗೆ ಅನುಮತಿ ಸಿಗದೇ ಇರೋದು ರಾಜ್ಯ ಬಿಜೆಪಿಯನ್ನು ಕೆರಳಿಸಿದೆ. ರಾಜ್ಯ ಬಿಜೆಪಿ ಮಾತ್ರವಲ್ಲ, ಬಿಜೆಪಿ ಹೈಕಮಾಂಡ್ ಅನ್ನು ಕೂಡ ಅಖಾಡಕ್ಕೆ ಇಳಿಯೋ ಹಾಗೆ ಮಾಡಿಬಿಟ್ಟಿದೆ. ಕಾಂಗ್ರೆಸ್ RSSಗೆ ಅಂಕುಶ ಹಾಕೋಕೆ ಮುಂದಾಗಿರೋದನ್ನೇ ದಾಳವಾಗಿ ಉರುಳಿಸಲು ಎಲ್ಲ ಪ್ರಯತ್ನ ಮಾಡುತ್ತಿದೆ. ಈಗಾಗಲೇ ಬಿಹಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಅನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸಲು ಬಿಜೆಪಿ ಮುಂದಾಗಿದೆ. ಹಿಂದೂಗಳೆಲ್ಲರ ಮತಗಳನ್ನ ಪಡೆಯಲು ಕಸರತ್ತು ನಡೆಸ್ತಿದೆ. ಈಗ ಮತ್ತೊಂದು ದಾಳ ಉರುಳಿಸಲು ವ್ಯೂಹವನ್ನ ಸಿದ್ಧ ಮಾಡ್ತಿದೆ. RSSಗೆ ಅಂಕುಶ ಹಾಕಲು ರಾಜ್ಯ ಸರ್ಕಾರದ ನೀತಿಯ ಬಗ್ಗೆ ವರದಿಯನ್ನ ಪಡ್ಕೊಂಡಿದೆ. RSS ನಾಯಕರ ಜೊತೆಗೆ ಚರ್ಚೆ ನಡೆಸ್ತಿದೆ. ಶೀಘ್ರದಲ್ಲೇ ಕೋರ್ಟ್ ತೀರ್ಪಿನ ನಂತರ ಪ್ಲಾನ್ ಆಫ್ ಆಕ್ಷನ್ ರೆಡಿಯಾಗೋ ಎಲ್ಲ ಲಕ್ಷಣಗಳಿವೆ. ಹೈಕೋರ್ಟ್ ಏನು ತೀರ್ಪು ನೀಡುತ್ತೆ, ಸಂಧಾನ ಸಭೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಕೊಟ್ರೆ ಎಲ್ಲಾ ಸಂಘಟನೆಗಳಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಲಾಗುತ್ತೆ. ಇಲ್ಲ ಅಂದ್ರೆ ಅತಿ ಮುಖ್ಯವಾದ ಸಂಘಟನೆಗಳಿಗೆ ಮಾತ್ರ ಪರೇಡ್ಗೆ ಗ್ರೀನ್ ಸಿಗ್ನಲ್ ನೀಡಲಾಗುತ್ತೆ. ಆದ್ರೆ ಆ ತೀರ್ಪು ಏನಾಗುತ್ತೆ ಅನ್ನೋದೇ ಸದ್ಯ ನಿಗೂಢವಾಗಿದೆ. ಇದೇ ತೀರ್ಪನ್ನ ಆಧರಿಸಿ ಮುಂದಿನ ತಂತ್ರ ರೂಪಿಸಲು ಬಿಜೆಪಿ ಮುಂದಾಗಿದೆ. ಅನುಮತಿ ಸಿಕ್ಕರೆ ಬೃಹತ್ ಪಥಸಂಚಲನಕ್ಕೆ ಸಿದ್ಧತೆ ನಡೆಸಲಾಗಿದೆ. ಉಳಿದ ಎಲ್ಲಾ ಜಿಲ್ಲೆಗಳಲ್ಲೂ ಪಥಸಂಚಲನಕ್ಕೆ ಪ್ಲಾನ್ ಮಾಡಲಾಗಿದೆ. ಸರ್ಕಾರ ಏನು ಮಾಡಿದ್ರೂ ತಲೆ ಕೆಡಿಸ್ಕೊಳ್ಬೇಡಿ, RSS ಬ್ಯಾನ್ ಮಾಡಲು ಸಾಧ್ಯವಿಲ್ಲ. ಕೋರ್ಟ್ ತೀರ್ಪಿನ ಬಳಿಕ ಹೋರಾಟ ತೀವ್ರಗೊಳಿಸಿ, ರಾಜಕೀಯವಾಗಿ ಸಮರ್ಥವಾಗಿ ಎದುರಿಸಿ, RSS ವಿರುದ್ಧ ಮಾತಾಡಿದವರಿಗೆ ಪ್ರತ್ಯುತ್ತರ ನೀಡಿ ಅಂತ ಹೇಳಿದೆ ಬಿಜೆಪಿ ಹೈಕಮಾಂಡ್. ಇದೆಲ್ಲ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದರ ಮೇಲೆಯೇ ಡಿಪೆಂಡ್ ಆಗಿದೆ. ಸದ್ಯಕ್ಕೆ RSS ರಾಜ್ಯದಲ್ಲಿ ವಾಗ್ದಾಳಿ ಪ್ರತಿದಾಳಿಗೆ ಕಾರಣವಾಗಿದೆ. ಈ ವಾಕ್ ಸಮರ ಯಾವಾಗ ನಿಲ್ಲುತ್ತೋ ಕಾದು ನೋಡಬೇಕಿದೆ.